ಸೊ ಕೊಡಗಿನ ಒಂದು ಮನೆಗೆ ಹೋದರೆ ಹೇಗಿರುತ್ತೆ ಅಂತೇಳಿ ನೋಡೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ. ಸೊ ಈಗ ಮಡಿಕೇರಿಯಲ್ಲಿದ್ದೀನಿ. ಮಡಿಕೇರಿಯಿಂದ 30 ಕಿಲೋಮೀಟ್ರ್ ಇದೆ ನಾನು ಹೋಗ್ತಿರುವಂಥ ಮನೆ. ಬೈಕ್ ಮಾತ್ರ ನೀವು ಎಂಜಾಯ್ ಮಾಡ್ತೀರಾ ಬೈಕ್ ರೈಡಿಂಗಲ್ಲಿ. ಇವನ್ನ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಕೂರ್ಗ್ ಸೀರೀಸ್ನ ಎಲ್ಲರೂ ಎಂಜಾಯ್ ಮಾಡ್ತಾಯಿರ ಅಂದ್ಕೊಂಡಿದ್ದೀನಿ. ಜಸ್ಟ್ ಒಂದು ರೀಕ್ಯಾಪ್ ಹಾಗೆ ಮಾಡೋದಾದರೆ, ನಾವು ಕೂರ್ಗ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು ಮೈಸೂರಿಂದ ಫಸ್ಟು ಕುಶಾಲನಗರಲ್ಲಿರುವಂಥ ಸೋಕಾಲ್ಡ್ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಆ ಗೋಲ್ಡನ್ ಟೆಂಪಲ್ ಆದ ನಂತರ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಕಾವೇರಿ ನಿಸರ್ಗಧಾಮ ಆದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ಆ್ಯಕ್ಚುಲಿ ತಲಕಾವೇರಿಗೆ. ಬಟ್ ಅದು ಜರ್ನಿನೇ ಸೂಪರಾಗಿತ್ತು. ಹಾಗಾಗಿ ಒಂದು ಮೋಟರ್ ಲಾಗ್ ಆಯಿತು ಮಧ್ಯದಲ್ಲಿ. ಸೊ ಅಲ್ಲಿ ಒಂದು ತಲಕಾವೇರಿ, ಭಾಗಮಂಡಲ ಮತ್ತು ತಲಕಾವೇರಿ ನೋಡಿದ್ರಿ. ಸೊ ಅದು ಆದಮೇಲೆ ಎಲ್ಲಿಗಪ್ಪ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಒಂದು ಡಿಫ್ರೆಂಟಾಗಿ ಏನಕ್ಕೆ ಒಂದು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕೂರ್ಗ್ ಮನೆಗೆ ಹೋದರೆ ಹೇಗಿರುತ್ತೆ ಅಲ್ವಾ? ಸೊ ಕೊಡಗಿನ ಒಂದು ಮನೆಗೆ ಹೋದರೆ ಹೇಗಿರುತ್ತೆ ಅಂಥೇಳಿ ನೋಡೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ. ಈ ಒಂದು ಮನೆ ಹೆಸರು ದಳವಾಯಿ ಎಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರದೇ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಹೇಗಿದೆ ಮನೆ ಮತ್ತು ಮನೆಯವರೆಲ್ಲ ಹೇಗಿದ್ದಾರೆ ಎಲ್ಲ ವಿಚಾರಿಸೋಣ ಅಂತ ಅಲ್ವಾ? ಸೊ ಈಗ ಮಡಿಕೇರಿಯಲ್ಲಿದ್ದೀನಿ. ಮಡಿಕೇರಿಯಿಂದ 30 ಕಿಲೋಮೀಟ್ರ್ ಇದೆ ನಾನು ಹೋಗ್ತಿರುವಂಥ ಮನೆ, ದಳವಾಯಿ ಎಸ್ಟೇಟು. ಈ ಒಂದು ಜರ್ನಿನ ಮುಂದುವರ್ಸೋಣ ನಮ್ಮ ದಳವಾಯಿ ಎಸ್ಟೇಟ್ ಹತ್ರ. ಬನ್ನಿ, ಇವನ್ನ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ನೇಚರ್ 360ಯಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಇನ್ನೇನು ನಾವು ಹೋಗ್ತಿರುವಂಥ ಒಂದು ಕೊಡಗಿನ ಮನೆ ಒಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ. ಸೊ ಅದಾದ ನಂತರ ಅಲ್ಲಿ ಹೋಗ್ಬಿಟ್ಟು ಕೊಡಗಿನ ಮನೆಯಲ್ಲಿ ಮತ್ತು ಕೊಡಗಿನ ಮನೆಯವ್ರನ್ನ ಪರಿಚಯ ಮಾಡಿಸೋಣ. ಬನ್ನಿ. ಆಗ್ಲಿಂದ ನೇಚರಲ್ಲಿ ಕಳೆದೋದೆ ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾನು ನಿಜ ರೂಟಲ್ಲಿ ಕಳೆದೇ ಹೋಗ್ಬಿಟ್ಟಿದೆ. ನಮ್ಮ ಗೂಗಲ್ ಮ್ಯಾಪು ಅತ್ಯದ್ಭುತವಾಗಿ ಒಂದು ಡಿಫ್ರೆಂಟ್ ಲೊಕೇಶನ್ನೇ ತೋರಿಸ್ಬಿಟ್ಟಿತ್ತು. ಸೊ ಆ ಒಂದು ಅತ್ಯದ್ಭುತವಾದ ಲೊಕೇಶನ್ಗೆ ಹೋಗಿ ಎಲ್ಲೋ ಕಳ್ಕೊಂಡು ಹೋಗಿ ಅಲ್ಲಿ ಯಾರನ್ನೋ ಕೇಳ್ಕೊಂಡು ಬಂದಿದ್ದಾಯ್ತು ಈಗ ಈ ರೂಟಿಗೆ. ಒಳ್ಳೆ ರೂಟ್ ಮ್ಯಾಪು. ಸೊ ಅಗೇನ್ ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ನೋಡಿದರೆ ಜರ್ನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಮಡಿಕೇರಿಯಿಂದ ಈ ಒಂದು ಕೂರ್ಗಿನ ಸ್ಪೆಷಲ್ ಮನೆಗೆ ಬಂದಿದ್ದು ದಳವಾಯಿ ಎಸ್ಟೇಟ್ ಅಂತೇಳಿ. ಸೊ ಈ ಒಂದು ದಳವಾಯಿ ಎಸ್ಟೇಟ್ ಬಗ್ಗೆ ಏನಿದೆ ಮತ್ತು ಈ ದಳವಾಯಿ ಎಸ್ಟೇಟಲ್ಲಿ ಒಂದು ಅದ್ಭುತವಾದಂಥ ಒಂದು ಮಾಹಿತಿಗಳು ಕೂಡ ನಿಮಗೆ ನಾವು ತಿಳಿಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ಸುಮಾರಷ್ಟು ಒಂದು ಒಳ್ಳೆ ನಾಲೆಡ್ಜ್ ಶೇರಿಂಗ್ ಕೂಡ ಇದೆ. ಬನ್ನಿ ತಿಳ್ಕೊಳ್ಳೋಣ ಅದೇನು ಅಂತ. ಬಟ್ ನಾನು ಇಲ್ಲೇನು ಹೋಮ್ ಟೂರು ಆ ಥರ ಏನೂ ಮಾಡ್ತಾಯಿಲ್ಲ, ಅದು ಬಿಟ್ಟು ಬೇರೆ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ, ಆಯಿತಾ? ಈಗ ನಮ್ಮ ಜೊತೆಯಲ್ಲಿ ದಳವಾಯಿ ಎಸ್ಟೇಟ್ನ ಮಾಲೀಕರು ಇದ್ದಾರೆ.
ಅವ್ರ ಬಗ್ಗೆ ಹೋಗ್ಬಿಟ್ಟು ನಾವು ತಿಳ್ಕೊಳ್ಳೋಣ ಯಾವ ಥರ ಇದೆ ದಳವಾಯಿ ಎಸ್ಟೇಟು ಮತ್ತು ಇರೋಂದು ಇತಿಹಾಸನ ತಿಳ್ಕೊಳ್ಳೋಣ ಅಂತ ಬನ್ನಿ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮ್ಮ ದಳವಾಯಿ ಅಂದರೆ ಪಾಳೆಗಾರ ಅಂತ. ಕೆಳಗೆ ನಮ್ಮ ತಾಯಿಯ ತಂದೆ ಸಕಲೇಶ್ಪುರ ಮಂಜರಬಾದ್ ಕೋಟೆಯಿಂದ ಇಲ್ಲಿ ಬಂದಿದ್ದು ಪಾಳೆಗಾರರಾಗಿ. ಇಲ್ಲಿ ಇರೋ ಆಸ್ತಿ ಎಲ್ಲ ತಾಯಿದು. ನಮ್ಮ ತಂದೆ ಚಿಕ್ಕಮಗಳೂರು ಡಿಸ್ಟಿಕ್ ಕತ್ತಿಕೆರೆಯಿಂದ ಬಂದವರು. ಇಲ್ಲಿ ಜಮೀನೆಲ್ಲ ಹೋರಾಡಿ ನಮ್ಮ ತಾಯಿ ಹೆಸರಿಗೆಲ್ಲ ಮಾಡಿಕೊಟ್ಟಿದ್ದಾರೆ. 1817ರಲ್ಲಿ ಸ್ಥಾಪನೆ ಆಗಿದೆ. 1817. ಓ. ಜಮೀನೆಲ್ಲ ಇತ್ತು, ಗದ್ದೆಲ್ಲ ಈಗ ಹಾರಿಂಗ್ ಟೈಮ್ಗೆ ಮರಳಾಗಿದೆ. ತಂದೆಯವರು ರಾಜಕೀಯ, ನಾವು ಹಾಗೇನೆ. ನಮ್ಮ ಹೆಂಗಸರನ್ನು ಕೂಡ ಅಷ್ಟೇ ತಾಲೂಕ್ ಪಂಚಾಯತಿ, ಮಂಡಲ ಪಂಚಾಯತಿ ಎಲ್ಲ ಆಯ್ಕೆ ಮಾಡಿದೆ. ಈಗ ಮಾಜಿ ಆಗಿದ್ದಾರೆ. ಈ ಮನೆ 1968ರಲ್ಲಿ ಕಟ್ಟಿರೋದು. ಇದು ಕೆಳಗಡೆ ಅದು ಕೆಳಗೆ ಹಳೆ ಮನೆ ಬೇರೆ ಇತ್ತು, ದಳವಾಯಿ ಅಂತ ಅದಕ್ಕೆ ಹೆಸರು. ಊರು ಇದೊಂದು ನಮ್ಮ ಇದಕ್ಕೇನೆ ದಳವಾಯಿ ಅಂತ ಹೆಸರು. ಈಗ ಇಲ್ಲಿದ್ದೀವಿ, ಎಡವಾರಿಗೆ ಸೇರಿದೆ. ಥ್ಯಾಂಕ್ ಯು ಅಂಕಲ್, ತುಂಬ ಅದ್ಭುತವಾದ ಮಾಹಿತಿ, ಧನ್ಯವಾದಗಳು. ಅದೇ ಲಕ್ಷ್ಮಣಮಣಿ ನಮ್ಮ ಅಜ್ಜಿ, ಇವರು ನಮ್ಮಪ್ಪ, ಇವರು ನಮ್ಮ ಅಪ್ಪನ ಅಣ್ಣ, ಇವರು ನಮ್ಮ ಅಪ್ಪನ ತಂಗಿ. ಸೇಮ್ ಅದೇ ಥರನೇ, ಸ್ವಲ್ಪ ದೊಡ್ಡವರು. ಡಿಫ್ರೆಂಟ್ ವರ್ಷನ್ನು. ಡಿಫ್ರೆಂಟ್ ವರ್ಷನ್ನು. ಇದು ನೋಡಲಿ, ಇದು ನಾನು, ಇದು ನನ್ನ ತಮ್ಮ. ಇದು ಈಗಿರೋ ಮನೆ, ಇದು ಮೊದಲು ಹಿಂಗಿತ್ತು ಮನೆ ಇದು, ಆಯಿತಾ? ನಿಮಿಷ ಬೇಡ. ಇದು ನೋಡಿಲ್ಲ, ಇದು ನಮ್ಮ ಹಳೆ ಮನೆ. ಹಿಂಗಿತ್ತು ನಮ್ಮ ಮನೆ, ಸಕ್ಕದಾಗಿತ್ತು ಮನೆ. ಎಸ್ಟೇಟಲ್ಲಿ ನಮ್ಮ ಪ್ರವೀಣ್ ದಳವಾಯಿ ಅಂತ ಇದ್ದಾರಲ್ಲ, ಈ ಒಂದು ದಳವಾಯಿ ಎಸ್ಟೇಟಿನ ಸುಪುತ್ರ ಅಂತಲೇ ಹೇಳ್ಬೋದು. ಅವರಿಲ್ಲೇ ಇದ್ದಾರೆ. ಸೊ ಅವರ ಒಂದು ಬೈಕ್ ಕಲೆಕ್ಷನ್ಸ್ನ ನೋಡೋಣ ಬನ್ನಿ. ನೋಡಿ, ಸ್ಟಾರ್ಟಿಂಗ್ ಪಲ್ಸರು. ಇದು ಯಾವಾಗಿಂದು ಸರ್ ಇದು ಪಲ್ಸರು? 2005. ಓಕೆ. ಪಕ್ಕದಲ್ಲಿ HD ಬೇರೆ. ಇದು ಅದು ಸೊ ನೀವೀಗ ಪಲ್ಸರ್ ಮತ್ತು HD ಬೈಕ್ನ ಬೇಕಾದ್ರೆ ರೋಡಲ್ಲಿ ಕಾಣ್ಬೋದು. ಆದರೆ ನಿಮಗೆ ರೋಡಲ್ಲೇ ಕಾಣಿಸ್ದಿಲ್ದಿರೋವಂಥ ಮ್ಯೂಸಿಯಮಲ್ಲೂ ಕೂಡ ಇಲ್ದಿರೋವಂಥ ಒಂದು ವೆಹಿಕಲ್ಸ್ಗಳಿದೆ. ನೋಡಿ ಇಲ್ಲಿ ನೋಡಿ, ಸ್ಟಾರ್ಟಿಂಗಿಂದ ನೋಡಿ ವೆರೈಟೀಸ್ ಆಫ್ ಸ್ಕೂಟರ್ಸು. ಲೂನಾ ಇದೆ, ಶಕ್ತಿ 26 ಇದೆ, ಅಟ್ಲಾಸ್ ಸೈಕಲ್ ಕೂಡ ಇದೆ ನೋಡಿ. ಈಗಲೂ ಕೂಡ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ. ನೋಡಿ, ಇಷ್ಟೊತ್ತು ನೀವು ಸ್ಕೂಟ್ರು ಬೈಕ್ ಎಲ್ಲ ನೋಡಿದರೆ ನೋಡಿ, ಈಗಲೂ ಎತ್ತಿನ ಗಾಡಿನೂ ಕೂಡ ಯಾವ ಥರ ಮೇಂಟೈನ್ ಮಾಡಿರಿ ಅಂತ. ಟ್ರ್ಯಾಕ್ಟರ್ಲ್ಲ ಇದೆ, ಅದನ್ನೆಲ್ಲ ತೋರಿಸಲ್ಲ, ನಿಮಗೆಲ್ಲ ಕಡೆ ಕಾಣಿಸಿರುತ್ತೆ ನೋಡಿ. ಎತ್ತಿನ ಗಾಡಿ ಕೂಡ ಇದಾಗಿತ್ತು ಒಂದು ದಳವಾಯಿ ಎಸ್ಟೇಟ್ ಬಗ್ಗೆ ಮತ್ತು ದಳವಾಯಿಯವ್ರ ಮನೆ ಬಗ್ಗೆ ತಿಳ್ಕೊಂಡಿದ್ದ ಇತಿಹಾಸ. ಬಟ್ ಒಂದು ನಾಲೆಡ್ಜ್ ಶೇರಿಂಗ್ ಕೂಡ ಇದೆ ಇಲ್ಲಿ. ಆ ನಾಲೆಡ್ಜ್ ಶೇರಿಂಗ್ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗು ಅಂದರೆ ಏನಕ್ಕಪ್ಪ ಫೇಮಸ್ಸು? ಕಾಫಿ ಬೆಳೆಯೋಕ್ಕೆ ಬೇಕಾಗಿರೋಂಥ ಏನು ಅತಿ ಹೆಚ್ಚಾದ ಮಳೆ ಅಲ್ವಾ? ಸೊ ಆ ಮಳೆನ ಯಾವ ಥರ ಮಾಪನ ಮಾಡ್ತಾರೆ ಮನೆಯಲ್ಲೇ ಅಂತ ಹೇಳ್ಬಿಟ್ಟು, ಅಂದರೆ ಮಳೆನ ಮೆಜರ್ ಮಾಡೋದು ಯಾವ ಥರ ಮತ್ತು ಎಷ್ಟು ವರ್ಷದಿಂದ ಮಳೆ ಇಲ್ಲಿ ಮೆಜರ್ ಮಾಡ್ತಾರೆ ಅಂತೇಳಿ ನಮ್ಮ ಅಂಕಲ್ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ. ಕಟ್ಟೆ ತಂದು ಹಳೇದು 56ರಲ್ಲಿ ಕಟ್ಟಿರೋದು, ಕೆಳಗೆ ಆ ಮನೆ ತಂದು ಹಾಗೆ ಇಟ್ಟಿದ್ದೀವಿ. ಆಮೇಲೆ ಇದು ಮಳೆ ನೀರು ಇದಕ್ಕೆ ಬೀಳ್ತದೆ. ಮಳೆ ನೀರು ಅದ್ರ ಮೇಲೆ ಬೀಳುತ್ತೆ ಅಂಕಲ್? ಇದರ ಮೇಲೆ ಈ ಬಾಟ್ಲಿಗೆ ಕಲೆಕ್ಟ್ ಮಾಡ್ತೀವಿ. ಈ ಬಾಟ್ಲಿಂದ ಇದಕ್ಕೆ ಹಾಕೊಂಡು ಅಳತೆ ಮಾಡ್ತೀವಿ ಹೀಗೆ. ಓಕೆ. ಇದು ಇಲ್ಲಿಗೆ ಬಂದರೆ ಅರ್ಧ ಇಂಚು ಅಂತ ನಾವು ಇಲ್ಲಿ ಲೆಕ್ಕ ಹಾಕ್ತೀವಿ, ಮಿಲಿಮೀಟ್ರ್ ಲೆಕ್ಕ ಹಾಕೋದಿಲ್ಲ. ಅರ್ಧ ಇಂಚು ಅಂತ ಹೇಳ್ತೀವಿ ಇಲ್ಲಿ ಅಂಕಲ್. ಇದು 2 ಆದರೆ 1 ಇಂಚು ಮಳೆ ಆಯಿತು ಅಂತ. ಓಕೆ. ಇದು ಪೂರ್ತಿ ಆಯಿತು ಅಂದರೆ 2 ಇಂಚ್ ಮಳೆ ಆಯ್ತಂತ. ಇಲ್ಲಿ ಮಿಲಿಮೀಟ್ರ್ ಲೆಕ್ಕಲ್ಲಾದರೆ ನೋಡಿ 1.5 ಕಾಣ್ತದೆ ನಿಮಗೆ. ನೋಡಿ 1.5 ಅಂಕಲ್ ಕಾಣಿಸ್ತಾ. ಇದು 1.5. ಈಗ ನಿಮ್ಮ ಬೆಂಗಳೂರಲ್ಲೆಲ್ಲ 1.5 ಮಿಲಿಮೀಟ್ರ್ ಇದನ್ನೇ ತೋರಿಸೋದು. ಓಕೆ ಓಕೆ ಓಕೆ. ಸೊ ಇದ್ರ ಮೇಲೆ ಮಳೆ ಬಿದ್ದಿದ್ದ ನೀರು ಆ ಬಾಟ್ಲ್ ಒಳಗಡೆ ಸೇವ್ ಆಗುತ್ತೆ. ಆಮೇಲೆ ನಾವು ಇದರಲ್ಲಿ ಆಮೇಲೆ ಇದರಲ್ಲಿ ನಾವು ಚೆಕ್ ಮಾಡಿಬಿಟ್ಟು ಇದರಲ್ಲಿ ಮಾಪನ ಇದರಲ್ಲಿ ಅಳತೆ ಮಾಡ್ತೀವಿ. ಓಕೆ ಓಕೆ ಅಂಕಲ್. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂಕಲ್? ನಾನು 89ರಿಂದ ಮಾಡ್ತಾ ಇದ್ದೀನಿ. 89ರಿಂದ. ಸರಿ, ಬಾಯ್ ಬಾಯ್ ಅಂಕಲ್. ಬಾಯ್ ಆಂಟಿ.
ಸೊ ಅದಾಗಿತ್ತು ದಳವಾಯಿ ಎಸ್ಟೇಟಿನ ಒಂದು ಪರಿಚಯ. ಈ ಒಂದು ಕೂರ್ಗ್ ಸೀರೀಸಲ್ಲಿ ನಾನು ಆ್ಯಕ್ಚುಲಿ ಒಂದು ಮನೇನ ಏನಕ್ಕೆ ತೋರಿಸ್ಬಾರ್ದು ಅಂತ ಒಂದು ಅನ್ನಿಸ್ತು. ಅದಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನ. ಯಾಕಂದರೆ ನಾವು ಕೂರ್ಗ್ ಬರ್ತೀವಿ, ಕೂರ್ಗ್ ಬಂದರೆ ಅಲ್ಲಿ ನಾವು ಸುಮಾರಷ್ಟು ಇದೆ ಪ್ಲೇಸಸ್ ನೋಡಲಿಕ್ಕೆ, ಇಲ್ಲ ಅಂತಲ್ಲ, ನನಗಿಂತನೂ ತೋರಿಸಿರೋವಂಥವ್ರು ಸುಮಾರು ಜನನೂ ಇದ್ದಾರೆ ಕೂರ್ಗ್ನ. ಆದರೆ ನಾನು ಜಾಸ್ತಿ ಪ್ಲೇಸ್ನ ತೋರಿಸ್ಲಿಕ್ಕೆ ಹೋಗಿಲ್ಲ ಈ ಒಂದು ಸೀರೀಸಲ್ಲಿ. ನೀವು ನೋಡಿದ್ರೆ ಒಂದು 4-5 ಪ್ಲೇಸ್ ಮಾತ್ರ ತೋರಿಸಿರೋದು. ಬಟ್ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನಿಸಿದ್ದೇನು ಅಂದರೆ, ನಾನು ಏನಕ್ಕೆ ಈ ಕೂರ್ಗಲ್ಲಿ ಕೊಡಗಿನ ಒಂದು ಮನೆ ತೋರಿಸ್ಬಾರ್ದು ಅನ್ನಿಸ್ತು. ಅದು ಕೂಡ ಸುಮಾರು ವರ್ಷಗಳ ಇತಿಹಾಸ ಇರೋವಂಥ ಮನೆನ. ಅದಕ್ಕಾಗಿ ಈ ಒಂದು ದಳವಾಯಿ ಎಸ್ಟೇಟ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟೆ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಅಂತೇಳಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ನನಗೆ. ಸೊ ದಟ್ ನಾನು ಐ ಕ್ಯಾನ್ ಏಬಲ್ ಟು ಬ್ರಿಂಗ್ ಮೋರ್ ಆ್ಯಂಡ್ ಮೋರ್ ಕಂಟೆಂಟ್ ಫಾರ್ ಆಲ್ ಆಫ್ ಯು, ರೈಟ್? ಸೊ ಈ ಒಂದು ಲಾಗಿಂದ ನಾನು ಕೂರ್ಗ್ ಸೀರೀಸ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ಸೀಸನಲ್ಲಿ, ಮತ್ತೊಂದು ಸೀರೀಸಲ್ಲಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ ವ್ಯೂ ಟು ಫ್ಲೈ. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬಾಯ್.